ಏನೇ ಬರಲಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಭಾಳ ತಲೆನೋವು ಸಾಧ್ಯತೆ ಫ್ರೆಂಡ್ಸ್, ನೆಗಡಿನೂ ಆಗೈತಿ ನನಗೆ. ನನ್ನ ಮಕ್ಕಳು ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಆಟ ಆಡೋದು. ನನ್ನ ಮಗಳು ಮಲ್ಕೊಂಡಾಳ. ಇವಾಗ ಮಲ್ಕೊಂಡ್ಲಕ್ಕಿ ಟೈಮ್ ಬಂದುಬಿಟ್ಟು 11 ಗಂಟೆ ಆಗೈತಿ. ಕರೆಕ್ಟಾಗಿ ನಾಷ್ಟ ಎಲ್ಲ ಮುಗಿಸಿದೆ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ಪೂರಿ ಮಾಡಿದ್ದೆ. ಪೂರಿ ಗಿರಿ ಮಕ್ಕಳು ಆಟ ಆಡ್ಕೊತ ತಿಂತಾರೆ ಅನ್ನೋ ಕಾರಣಕ್ಕೆ ಪೂರಿ ಮಾಡಿದ್ದೆ. ಆ ಮನೇನ ಸ್ವಚ್ಛ ಮಾಡಬೇಕು, ಮನೆಯಿಂದನೂ ಮಾಡ್ಬೇಕು ಅಂದ್ಕೊಳತ್ತೀನಿ, ಆಗತ್ತೇ ಇಲ್ಲ. ಸೊ ಇವಾಗ ನೋಡಿರಿ, ಅಡುಗೆ ಮನೆ ಫುಲ್ಲು ಮೆಸ್ಸಿ ಆಗಿಬಿಟ್ಟೈತೆ, ನಮ್ಗೆ ನೋಡೋಕ್ಕಾಗಂಗಿಲ್ಲ. ಇವಾಗ ಎಲ್ಲನೂ ಕಿತ್ಬಿಡ್ತೀನಿ, ಸಾಮಾನು ಕಿತ್ತಿ ಕ್ಲೀನ್ ಮಾಡ್ತೀನಿ. ಆರಾಮಿಲ್ಲ, ನನಗೆ ನೆಗಡಿ ಆಗೈತಿ, ತಲೆ ಫುಲ್ಲು ಒಜ್ಜಾಗತೈತಿ ನನಗೆ. ಅಂದ್ರೂ ಏನು ಮಾಡಬೇಕು, ಹಬ್ಬ ಒಂದು ಐತಲ್ಲ. ಅಷ್ಟು ಚೀರಾಡತನ ನನ್ನ ಮಗಳು ಎದ್ದು ಬಿಡ್ತಾಳೆ ಅಂತ ನನಗೆ ಭಯ. ಬಡ ಒಂದು 2 ತಾಸು ಮಲ್ಕೊಂತಾಳಕಿ. 2 ತಾಸು ಒಳಗೆ ನಾನೆಲ್ಲ ಕ್ಲೀನ್ ಮಾಡಲೇಬೇಕು. ಏನೋ ನಡೀತೈತಿ. ಅಡುಗೆ ಮನೆನ ಭಾಳ ಸ್ವಲ್ಪ ಮೆಸ್ಸಿ ಆಗ್ತೈತಿ. ಅಡುಗೆ ಮನೆನ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಮ್ದು ಅದ ಭಾಳ ಮೆಸ್ಸಿ ಆಗಿರೋದು. ರೂಮು, ಹಾಲ್ ಅದೆಲ್ಲ ಅಷ್ಟು ಮೆಸ್ಸಿ ಆಗಂಗಿಲ್ಲ. ಬರ್ರಿ ಕ್ಲೀನ್ ಮಾಡೋಣ ಅಂತ. ನಾನು ಮನೇನ ಕ್ಲೀನ್ ಮಾಡಬೇಕು ಅಂದ್ಕೊಂಡಾತನ 2-3 ದಿವಸ ಆಯಿತು ಫ್ರೆಂಡ್ಸ್. ಬಟ್ ಮಾಡೋಕ್ಕಾಗಿರಲಿಲ್ಲ. ಮನೆಯೊಳಗದು ಇದು ಕೆಲಸ ಆಗಿಬಿಟ್ವು. ಅದ್ರಾಗ ನನಗೆ ಭಾಳ ಅಂದ್ರೆ ಭಾಳ ಹುಷಾರಿರಲಿಲ್ಲ. ನನ್ನ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗ ನನಗನ ಹೆಂಗೆ ಆಗತ್ತಿತ್ತು ಅಂದ್ರೆ ಭಾಳ ಸಿಟ್ಟೂ ಬರತ್ತಿತ್ತು. ಅದ್ರಾಗ ನನ್ನ 2 ಮಕ್ಕಳು ಕಾಡ್ಸಾಕತ್ಬಿಟ್ಟಿದ್ರು. ಮನ್ಯಾಗ ನೋಡಿದ್ರೆ ಯಾರೂ ಇಲ್ಲ. ನಮ್ಮ ಮನೆಯವ್ರಿದ್ರೆ ಸ್ವಲ್ಪ ಏನೋ ಮ್ಯಾನೇಜ್ ಆಗ್ತಿತ್ತು. ಅವರು ನನ್ನ ಮಗನ ಕರ್ಕೋತಿದ್ರು. ಅವನು ನನಗೆ ಅಷ್ಟು ತಲೆ ಹಿಡ್ಸಾತಿದ್ದ. ಮತ್ತು ನನ್ನ ಮಗಳು ಪಾಪ ಇನ್ನೂ ಸಣ್ಣಕ್ಕೆದಾಳ. ಆಕಿನ ನೋಡಿಕೊಂಡು ಮನೆ ಕ್ಲೀನ್ ಮಾಡೋದು ಅಂದರೆ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಕ್ಲೀನ್ ಮಾಡೋದು ಆಕಿನ ಮಲಗಿಸಿದ ಮೇಲೆ ಒಂದು ಎಲ್ಲ ಕೆಲಸ ಮಾಡಿಕೊಂಡೆ. ಫಸ್ಟಿಂದನೇ ಈ ಕಡೆ ಎಲ್ಲ ಫಸ್ಟ್ ಡಬ್ಬಿ ಎಲ್ಲ ತೆಗೆದು ಫಸ್ಟ್ ಡಬ್ಬಿಯನ್ನೆಲ್ಲ ತೊಳೆದು ಚಲೋ ತಂಗೆ ತಿಕ್ಕಿ ತೊಳೆದು ಡಬ್ಬ ಹಾಕಿದೆ. ಅವೆಲ್ಲ ಸ್ವಲ್ಪ ಆರೋವರೆಗೂ ಅಂದರೆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಯಾಕೋ ಆರಾಮ ಅನ್ಸಾತಿದ್ದಿಲ್ಲ. ಈ ಟ್ಯಾಬ್ಲೆಟ್ ಸಹ ಇರಲಿಲ್ಲ. ಎಲ್ಲೇ ನಮ್ಮ ಮನೆ ಕಡೆ ಸ್ವಲ್ಪ ಮೆಡಿಕಲ್ ದೂರ ಹೋಗ್ಬೇಕು, ಮತ್ತು ಅಲ್ಲಿ ನಡ್ಕೊಂಡು ಹೋಗ್ಬೇಕಂತ ನಾನು ಟ್ಯಾಬ್ಲೆಟ್ನೂ ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಸುಮ್ಮನೆ ಹಂಗೆ ತಲೆ ನೋಸಾತಿತ್ತು. ಏನು ಕೆಲಸ ಮಾಡೋಕ್ಕಾಗವಲ್ತು. ಅಂದ್ರೂ ಏನು ಮಾಡಬೇಕು, ಹಬ್ಬ ಮಾಡಲೇಬೇಕಲ್ಲ ಅಂತಂದು ಮಾಡತ್ತೀನಿ. ಹಬ್ಬ ಅಂತಲ್ಲ, ಬಟ್ ಹಬ್ಬಕ್ಕೆ ಮಾಡ್ತೀವಿ. ನಾನು ಕ್ಲೀನ್ ಮಾಡ್ಲಾರ್ದೇ ಎಷ್ಟು ದಿನ ಹೋಗ್ಬಿಟ್ಟಿತ್ತು, ಒಂದು 15-20 ದಿವಸ ಆಗಿತ್ತು. ನಮ್ಮದು ಕಿಚನ್ ಇಷ್ಟು ಗಲೀಜಾಗಿತ್ತಂದ್ರೆ ನಾನು ಹಾಕ್ಕೊಂಡಿರೋ ಬಟ್ಟೆನೂ ಅಷ್ಟು ಭಾಳ ಜಗ್ಗಗೆ ಹೊಲಸಾಗ್ಬಿಟ್ಟಿತ್ತು. ಈ ಡ್ರೆಸ್ನ ಕಳೆದು ಬಂದು ಬೇರೆದು ಟಿ ಶರ್ಟ್ ಹಾಕ್ಕೊಂಡೆ ನಾನು, ಹಳೇದು. ಯಾಕಂದ್ರೆ ಮತ್ತು ಸುಮ್ಮನೆ ಇದು ಕಂಫರ್ಟೇಬಲ್ ಅನ್ಸಾತಿದ್ದಿಲ್ಲ ನಂಗೆ. ಟಾಪ್ ಇದು ಒಂಥರ ಲೂಸ್ ಅನ್ಸಾತಿತ್ತು. ನಂಗೆ ಲೂಸ್ ಇರಬಾರ್ದು, ಸ್ವಲ್ಪ ಫಿಟ್ ಇರಬೇಕು. ಇದು ಭಾಳ ಲೂಸ್ ಐತಿ ನನಗೆ. ಸೊ ಅದಕ್ಕಾಗಿ ಮತ್ತು ಹೋಗಿ ಟಾಪ್ನ ಚೇಂಜ್ ಮಾಡಿಕೊಂಡು ಬಂದೆ. ನೋಡಿರಿ, ಇವಾಗ ಎಲ್ಲನೂ ಒಂದೊಂದಾಗಿ ತೊಳ್ಕೊತ ಬರ್ತೀನಿ ಒಂದು ಸೈಡಿಂದ. ಒಂದೇ ದಿನದಾಗ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಬಾಡಿ ಫುಲ್ ಸ್ಟ್ರೇನ್ ಆಗ್ತೈತಿ. ನನಗೆ ಹಂಗೆ ಆಗ್ಬಿಡ್ತು ನೋಡಿರಿ. ಮೊದಲೇ ನಂಗೆ ಹುಷಾರಿರಲಿಲ್ಲ. ಮತ್ತು ಒಂದೇ ದಿನದಾಗ ಎಲ್ಲ ಕೆಲಸನೂ ಮಾಡಿದೆ. ಫುಲ್ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡೀನಿ. ಮತ್ತು ಡಬ್ಬೆ ತೊಳ್ಕೊಳ್ಳೋದು, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದು, ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡಿದ್ದಕ್ಕೆ ಒಂಥರ ನಂಗೆ ಫುಲ್ ಟಯರ್ಡ್ ಆಗಿ ಮೈಕೈಯೆಲ್ಲ ಒಂಥರ ಪೇನ್ ಜಜ್ಜಿದೊಳಗತೆ ಆಗತ್ಬಿಟ್ಟಿತ್ತು. ಬಿಡೋದು ಬಿಟ್ಟು ಸಾಯಂಕಾಲ ಹಾಸ್ಪಿಟ್ಲಿಗೆ ಹೋಗಬೇಕಂತಂದು ಸಾಯಂಕಾಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ. ಏನೋ ಹೇಳಿರಿ ಫ್ರೆಂಡ್ಸ್, ಮನ್ಯಾಗ ಮಕ್ಕಳನ್ನ ಕರ್ಕೊಳಕ್ಕೆ ಒಬ್ರು ಇರಬೇಕು, ಇಲ್ಲಾಂದ್ರೆ ಹಿಂಗೆ ಪ್ರಾಬ್ಲಮ್ ಆಗ್ತೈತಿ. ನನ್ನ ಮಗಳು ನೋಡಿದ್ರೆ ಮತ್ತೆ ಎದ್ಲು ಆಕಿಗೆ ಹಾಲು ಕುಡಿಸಿ ಆಕಿಗೆ ಹಾಲು ಕೊಟ್ಟು ಮತ್ತೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರಾಗ ಆಕಿ ಅಲ್ಲಿ ಗಲೀಜಿದ್ದಲ್ಲೇ ಬರ್ತಾಳೆ, ಪದೇ ಗಲೀಜಿದ್ದಲ್ಲೇ ಬರಾಕೊಂಡ್ಬಿಟ್ಟಿದ್ಲು. ಅಡ್ಗೆ ಮನೆ ಫುಲ್ ಮೆಸ್ಸಿ ಆಗೈತಿ. ಆಕಿ ಒಂದು ಬರಾತಾಳೆ. ನನಗೆ ಭಾಳ ಇರಿಟೇಷನ್ ಅನ್ಸಾಕೊಂಡ್ಬಿಟ್ಟಿತ್ತು. ನಿಮಗೂ ಹಿಂಗೇನಾ ಅಂತ ಕಾಮೆಂಟ್ ಮಾಡಿರಿ. ನಮ್ಮ ಅತ್ತೆಯವರು ಶಾಪಿಗೆ ಹೋಗಿದ್ರು, ಅದಕ್ಕಾಗಿ ಅವರು ಇದ್ರೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ತಿತ್ತು. ಅವರು ಇರಲಿಲ್ಲ. ಮತ್ತೇನು ಮಾಡೋದು, ಇನ್ನು ಟೈಮ್ ಅಂತೂ ನಿಲ್ಲತ್ತಿಲ್ಲ. ಇನ್ನೂ 4 ದಿವಸ ಅಮಾವಾಸ್ಯೆ ಇರೋದು. ಬೇಡ ಅಂತಂದು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಆ ಕಿಚನ್ ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು. ಇನ್ನೇನು ರೂಮು ಹಾಲ್ ಅಷ್ಟು ನಮ್ಮದು ಗಲೀಜು ಆಗಂಗಿಲ್ಲ. ಯಾಕಂದರೆ ಡೈಲಿ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಲ್ಲ. ಇನ್ನೇನು ಕಿಟಕಿ ಒರೆಸ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು, ಮತ್ತೇನಿಲ್ಲ. ರೂಮಿಂದು ಹಾಲಿಂದು ಕಿಟಕಿನ ಒರೆಸ್ಕೊಳ್ಳೋದಷ್ಟೇ ಐತಿ. ಅದನ್ನೇನು ಆರಾಮಾಗಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಸುಮ್ಮನಾದೆ ನಾನು. ಮತ್ತು ಎಲ್ಲ ಕೆಲಸ ಮಾಡಿ ಸಾಯಂಕಾಲ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದುಬಿಟ್ಟೆ. ಯಾಕಂದ್ರೆ ನಂಗೆ ತಡ್ಕೊಳಕ್ಕಾಗತ್ತಿಲ್ಲ, ಅಷ್ಟು ಒಂಥರ ಇರಿಟೇಷನ್ ಹಂಗಾತೈತಿ. ಅದೇನೋ ಹೇಳ್ರಿ, ನೆಗಡಿ ಅಂತ ಜಡ್ಡಿಲ್ಲ ಅಂತ, ಬುಗುಡಿ ಅಂತ ಓಲೆ ಇಲ್ಲ ಅಂತ ಹೇಳ್ತಾರಲ್ಲ, ನಿಜ ನೋಡ್ರಿ. ಹಿರಿಯರು ಒಂದು ಶಾಸ್ತ್ರ ಮಾಡಿರ್ತಾರೆ ಅಂದ್ರೆ, ಸೊ
ಎಲ್ಲದಕ್ಕೂ ಹಂಗೆ ಆಗ್ತೈತಿ. ನಂಗೆ ಜಗ್ಗ ತ್ರಾಸ ಆಗ್ತೈತಲ್ಲ, ಅದಕ್ಕಾಗಿ ಇಲ್ಲಿ ನೋಡ್ರಿ ಎಲ್ಲನೂ ತೊಳೆದಿಟ್ಟೆ. ನೋಡಿ ನಮ್ಮ ಕಿಚನ್ ಯಾವ ಆಕಾರ ಆಗೈತೆ ಅಂದ್ರೆ ನನಗೆ ನೋಡೋಕ್ಕಾಗತ್ತಿಲ್ಲ, ಅಷ್ಟು ತಲೆ ಹಾಪಾಗಿ ಹೋಗ್ಬಿಟ್ಟಿತ್ತು. ಒಂದು 15-20 ದಿವಸ ಆಗಿತ್ತು ನಾನು ಕ್ಲೀನೇ ಮಾಡಿರಲಿಲ್ಲ, ಹಿಂಗಾಗ್ಬಿಟ್ಟೈತೆ ನೋಡಿರಿ. ಇನ್ನೇನು ಒಂದು ಹಿಡ್ದು ಎಲ್ಲನೂ ಕ್ಲೀನ್ ಮಾಡ್ಬೇಕಂತಂದು ಸ್ಟಾರ್ಟ್ ಮಾಡಿಕೊಂಡೆ. ಇದು ಕಲ್ಲುಪ್ಪು, ಜಿನಗನುಪ್ಪು ಖಾಲಿ ಆಗೈತಿ, ತರಿಸ್ಬೇಕು. ಅದೆಲ್ಲ ಮಾಡಿ ಮುಗಿಸಿ ನಾನು ಊಟ ಮಾಡೋ ಅಷ್ಟಾಗ ಟೈಮ್ 5 ಗಂಟೆ ಆಗಿತ್ತು ನೋಡಿರಿ. ಕಂಪ್ಲೀಟ್ ಫುಲ್ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಫುಲ್ ಒರೆಸಿ ಊಟ ಮಾಡೋಷ್ಟಾಗ 5 ಗಂಟೆ ಆಗಿತ್ತು ಟೈಮ್. ನೋಡ್ರಿ ಮನೆ ಎಷ್ಟು ನೀಟ್ ಅನ್ಸತ್ತೈತಿ. ಮತ್ತು ಸೋಫಾ ಕವರು ಎಲ್ಲನೂ ತೆಗೆದು ಒಗ್ಯಾಕೆ ಹಾಕಿಬಿಟ್ಟೆ, ಅವನು ವಾಶ್ ಮಾಡೋಕೆ ಹಾಕಿದೆ. ಸೊ ಮನೆ ಸ್ವಚ್ಛ ಇದ್ರೆ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಫ್ರೆಂಡ್ಸ್, ಅದೇನೋ ಹೇಳ್ರಿ. ನೋಡಿರಿ ಅಷ್ಟು ಕ್ಲೀನ್ ಮಾಡೀನಿ ಅಂದ್ರೂ ಇಷ್ಟು ಒಂಥರ ಕಾಣಿಸತೈತಿ, ಏನು ಮಾಡೋಕ್ಕಾಗಂಗಿಲ್ಲ, ಹಿಂಗೆ ಐತಿ. ಆ ಉಳ್ಳಾಗಡ್ಡಿ ಕ್ಲೀನ್ ಮಾಡೋಕೆ ಹೋದೆ, ಬಟ್ ಅಲ್ಲಿ ಒಂದು ಹಲ್ಲಿ ಕುಂತ್ಬಿಟ್ಟಿತ್ತು. ಭಯ ಪಟ್ಕೊಂಡು ನಾನು ಬೇಡ ಅಂತಂದು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ನೋಡಿ ಫೈನಲಾಗಿ ಹಿಂಗೆ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಹಾಕಿ ಇಟ್ಟೇನಿ. ಗ್ಯಾಸ್ ಕಟ್ಟಿ ಅದು ಇದು ಎಲ್ಲ ಕಡೆ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡೀನಿ. ಏನೋ ಒಂದು ತಕ್ಕ ಮಟ್ಟಿಗೆ ಕ್ಲೀನ್ ಆಗೈತಿ, ಇರಲಿ ಅಂತಂದು ಸುಮ್ಮನಾದೆ. ಒಂದು ಉಳ್ಳಾಗಡ್ಡಿ ಒಂದು ಕ್ಲೀನ್ ಮಾಡಬೇಕಷ್ಟೇ. ಅದರೊಳಗೆ 1-2 ಉಳ್ಳಾಗಡ್ಡಿ ಕೆಟ್ಟವು, ಒಂದು ತೆಗೆದು ಎಲ್ಲ ಕ್ಲೀನ್ ಮಾಡ್ಬೇಕು. ಇನ್ನೊಂದು ದಿನ ಕ್ಲೀನ್ ಮಾಡ್ತೀನಿ. ಬಟ್ ಅದೊಂದು ಹಲ್ಲಿ ಕುಂತಿತ್ತು, ನಾನು ಭಯ ಪಟ್ಕೊಂಡು ಬೇಡ ಅಂತಂದು ಸುಮ್ಮನೆ ಆಗಿಬಿಟ್ಟೆ. ಅದೇನೋ ಹೇಳ್ರಿ, ನಾವು ಇನ್ನೊಬ್ರಿಗೆ ಹೆದರ್ಸ್ಕೊತೀವಿ, ಆದರೆ ಹಲ್ಲಿ ನೋಡಿ ಅದು ನಮ್ಮನ್ನು ನೋಡಿ ಹೆದರ್ತೈತಿ, ನಾವು ಅದನ್ನು ನೋಡಿ ಹೆದರ್ತೀವಿ, ಹಂಗೆ ಆಗೋಗ್ಬಿಡತೈತಿ. ಇನ್ನೊಂದು ದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಏರಿಯಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಏನೂ ಮಾಡಲಿಲ್ಲ. ನಮ್ಮ ಅಕ್ಕನ ರೈಸ್ ಸಾಂಬಾರು ಮಾಡಿದ್ಲು, ಅವ್ರ ಮನ್ಯಾಗ ಊಟ ತೊಗೊಂಡು ಬಂದು ಊಟ ಮಾಡಿದೆ. ನಮ್ಮ ಅಕ್ಕ ಅಂದರೆ ನಮ್ಮ ಮನೆ ಮೇಲೆ ನಮ್ಮ ಅಕ್ಕ ಇರ್ತಾರೆ, ನಮ್ಮ ಮನೆಯವರ ಅಣ್ಣನ ಹೆಂಡತಿ. ಸೊ ನನ್ನ ಮಗನೂ ಮಸ್ತ್ ಅಂದ್ರೆ ಮಸ್ತ್ ನಿದ್ದೆ ಹೊಡೆಯತ್ತಿದ್ದ. ಅವನಿಗೂ ಸ್ವಲ್ಪ ಹುಷಾರಿಲ್ಲ. 3 ಮಂದಿಗೂ ಹಂಗೆ ಆಗ್ಬಿಟ್ಟೈತೆ, ನನಗೆ, ನನ್ನ ಮಗಳಿಗೆ ಮತ್ತು ನನ್ನ ಮಗಗೆ 3 ಜನಕ್ಕೂ ನೆಗಡಿ ಆಗಿಬಿಟ್ಟೈತಿ. ಸೊ ಇವಾಗ ನಮ್ಮ ಮಮ್ಮಿ ಮನೆಗೆ ಹೋಗಬೇಕು ಅಂತಂದ ನಾನು ರೆಡಿ ಆಗ್ಯಾಳ. ನೋಡಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಬಾಯ್ ಮಾಡು. ಹಾಂ ಮುಂದೆ ಮಾಡಿ, ಕೈ ತೊಗೊಂಬಾದ ಮುಂದೆ. ಒಲ್ಲಿ ಆಕೆಗೆ ಮೂಡಿಲ್ಲ ಫ್ರೆಂಡ್ಸ್, ಇಲ್ಲಾಂದ್ರೆ ಹಾಯ್ ಮಾಡ್ತಾಳೆ, ಬಾಯ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ ಆಕೆ. ನೋಡ್ರಿ ನನ್ನ ಮುಖ ಹಿಂಗಾಗ್ಬಿಟ್ಟೈತೆ ನೋಡ್ರಿ. ಸ್ವಲ್ಪ ಆರಾಮಿಲ್ಲ ಅಂದ ತಕ್ಷಣ ಫೇಸ್ ಒಂಥರನ ಕಾಣಿಸತೈತಿ. ಈಗ ಹೋಗಿ ಅಲ್ಲೇ ಟ್ಯಾಬ್ಲೆಟ್ ತೊಗೊತೀನಿ. ನನ್ನ ಮಕ್ಳಿಗೂ ನೆಗಡಿ ಜ್ವರ ಆಗಿಬಿಟ್ಟೈತಿ. ಸೊ ಅವ್ರಿಗೂ ಅಲ್ಲೇ ತೋರಿಸ್ಕೊಂಡು ಅವ್ರಿಗೂ ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡು ಬರ್ತೀನಿ. ನನ್ನ ಮಗ ನೋಡ್ರಿ ಅವನಿಗೂ ಮೈ ಬಿಸಿ ಆಗಿಬಿಟ್ಟೈತಿ. ಅದಕ್ಕೆ ಮಕ್ಳು ಕಿರಿ ಮಾಡತ್ತಾರೆ ಇಬ್ಬರು. ಅದಕ್ಕಾಗಿ ಓಕೆ, ಮತ್ತೆ ಸಿಗ್ತೀನಿ. ಹಾಸ್ಪಿಟಲ್ಗೆ ಹೋಗಿ ಬರೋವಾಗ ಅಲ್ಲೇ ಎಗ್ ರೈಸ್ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಎಗ್ ರೈಸ್ ತಿಂದು ನಾನು ಊಟ ಮಾಡಿ ಮಲ್ಕೊಂಡೆ. ನೋಡಿರಿ, ಒಂದು ದಿವಸ ಮಾಡೋ ಹಬ್ಬಕ್ಕಾಗಿ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಲೇಬೇಕು, ಹೆಣ್ಮಕ್ಳದ ಅಂದರೆ ಹಿಂಗೇನಲ್ಲ. ಸೊ ಹೌದು, ಅಲ್ಲಿಂದ ಬಂದಮೇಲೆ ನೋಡ್ರಿ ನನ್ನ ಮಗಳು ಹೆಂಗೆ ಆಟ ಆಡಕ್ಕೆ ಒಟ್ಟು ಏನೋ ಒಂದು ಬಾಂಡೆ ಸಾಮಾನು ಸಿಕ್ಕರೆ ಸಾಕು. ಆಟಿಗೆ ಸಾಮಾನು ಬೇಡಕ್ಕೆ ಈಗ ಬಾಂಡೆ ಸಾಮಾನು ತೊಗೊಂಡು ಆಟ ಆಡ್ಕೊಂತ ಕುಂತ್ಬಿಡ್ತಾಳೆ. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.